ನಮಸ್ಕಾರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೈನಸೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೈನಸ್ ಪ್ರಾಬ್ಲಮ್ ಕೋಲ್ಡ್ ವೆದರ್ಗೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬನ್ನಿ ಅಲರ್ಜಿಯಿಂದನೂ ಕೂಡ ಸೈನಸ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್. ಮಾತಾಡೋಣ. ಅಮರ್ಜಿತ್ತಿದ್ದಾರೆ ಡಾಕ್ಟರ್. ಅಲರ್ಜಿಯಿಂದ ಸೈನಸೈಟಿಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಅಂದ್ರೆ ಯಾವೆಲ್ಲ ಅಲರ್ಜಿಕ್ ಇದು ಸಿಂಪ್ಟಮ್ಸ್ ಕಾಣಿಸ್ಕೋಬಹುದು ಅಂತ? ಅಲರ್ಜಿ ಅಂತಂದಮೇಲೆ ಮತ್ತೆ ಇಟ್ ಈಸ್ ಟುವರ್ಡ್ಸ್ ದಟ್ ಇಂಟೆನ್ಸಿಟಿ ಅಂತ ಹೇಳ್ಬೋದು. ಸೊ ಅವರ ಇನ್ಹೆರಿಟರಿಯಲ್ಲಿ ಸೊ ಅದರಲ್ಲಿ ಅವರ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆಗಿದ್ದಿರುತ್ತೆ. ಸೊ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆಗಿದ್ದಲ್ಲಿ ಅಂದರೆ ಸೊ ಯಾವುದೇ ಒಂದು ಹೊರಗಡೆಯಿಂದ ಸ್ಟಿಮ್ಯುಲೇಷನ್ ಬಂದರೆ ಸೊ ದ್ಯಾಟ್ ಕುಡ್ ಬಿ ಲೈಕ್ ಫುಡ್ ಇರಲಿ ಅಥವಾ ವಾತಾವರಣದಿರಲಿ ಅಥವಾ ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಆ್ಯನಿಮಲ್ ಡ್ಯಾಂಡ್ರಸ್ ಆಗಲಿ ಅಥವಾ ಒಂದು ಕೆಮಿಕಲ್ ಎಕ್ಸ್ಪೋಸರ್ಸ್ ಆಗಲಿ ಅಥವಾ ನೀವು ಒಂದು ಹೊರಗಡೆ ಬೈಕ್ ಮೇಲೆ ಹೋಗ್ತಾ ಇರ್ತೀರಾ, ಸೊ ಆವಾಗ ಪೊಲ್ಯೂಷನ್ಸ್ ಇಂದ ಎಕ್ಸ್ಪೋಸ್ ಆಗಿರಲಿ, ಸೊ ಆವಾಗ ಇಮಿಡಿಯೇಟಾಗಿ ರಿಯಾಕ್ಷನ್ ಆಗೋದು ನಮ್ಮ ಶರೀರದಲ್ಲಿ. ಅಂದರೆ ಸೊ ದಟ್ ಕುಡ್ ಬಿ ಲೈಕ್ ಸೈನಸ್ ಇರ್ಬೋದು ಅಥವಾ ರಿನೈಟಿಸ್ ಇರ್ಬೋದು, ಅದರ ಇದಲ್ಲದೆ ಸ್ಕಿನ್ ಪ್ರಾಬ್ಲಮ್ ಕೂಡ ಇರ್ಬೋದು. ಸೊ ಇದೆಲ್ಲ ಅಲರ್ಜಿಕ್ ಅಂತ ಬರುತ್ತೆ. ಸೊ ಇವಾಗ ಅಲರ್ಜಿಕ್ ಸೈನಸೈಟಿಸ್ ಮುಖ್ಯವಾಗಿ ಸೊ ಅಂತಂದರೆ ಸ್ನೀಸಿಂಗ್ ಕಂಟಿನ್ಯೂಸ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ರನ್ನಿಂಗ್ ನೋಸ್ ಇರ್ಬೋದು. ಸೊ ಕೆಲವೊಬ್ಬರಿಗೆ ನನ್ನ ಪೇಷಂಟ್ಸ್ ತುಂಬ ಲೈಕ್ ಬರ್ತಾ ಇರ್ತಾರೆ. ಸೊ ದೇ ವಿಲ್ ಕಂಪ್ಲೇಂಟ್ ಲೈಕ್ ಡಾಕ್ಟ್ರೇ ನಾನು ಒಂದಲ್ಲ ಎರಡಲ್ಲ ಮೂರು ಕರ್ಚೀಫ್ ಯೂಸ್ ಮಾಡಿದ್ರು ಸೊ ರನ್ನಿಂಗ್ ನೋಸ್ ಆಗ್ತಾನೆ ಇರುತ್ತೆ. ಸೊ ಡೈಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಸ್ಪೆಷಲಿ ಕೋಲ್ಡ್ ಇದ್ದಾಗ ಸೊ ಸೈನಸ್ ಅಲರ್ಜಿಯಲ್ಲಿ ಸೊ ಏನಾಗುತ್ತೆ ಅಂದರೆ ಸ್ನೀಸಿಂಗ್ ಜೊತೆಗೆ ರನ್ನಿಂಗ್ ನೋಸ್ ಎರಡೂ ಆಗ್ತಾ ಇರುತ್ತೆ. ಕಂಟಿನ್ಯೂಸ್ ಸ್ನೀಸಿಂಗ್, ಸೊ ಪೆರಾಕ್ಸಿಸಮ್ಸ್ ಆಫ್ 20-24 ಈ ಥರ ಸ್ನೀಸಿಂಗ್ ಆಗ್ತಾನೆ ಇರುತ್ತೆ. ಸೊ ಏನು ಮಾಡಿದ್ರು ಸೊ ಅವರಿಗೆ ರಿಲೀಫ್ ಆಗೋದಿಲ್ಲ. ಸೊ ಈ ಥರ ಒಂದು ಸೊ ಅಲರ್ಜಿ ಅಂತ ಅಂದಾಗ ಕೆಲವರಿಗೆ ಮೊಸರು ತಿಂದರೆ ಆಗಲ್ಲ, ಕೆಲವರಿಗೆ ಅಂದರೆ ಫುಡ್ಡಲ್ಲೂ ಕೂಡ ಈ ಥರ ಅಲರ್ಜಿ ಶುರು ಆಗುತ್ತೆ. ಹೌದೌದು. ಫುಡ್ಡಲ್ಲಿ ಅಂತಂದರೆ ಎಸ್ಪೆಷಲಿ ಪೀನಟ್ಸ್ ಅಂದರೆ ಬಟಾಣಿ ಈ ಥರ, ಅದಲ್ಲದೆ ಪ್ರೋಟೀನ್ ಕಂಟೆಂಟ್ ಯಾವ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೋ ಸೊ ಅದರಲ್ಲಿ ಇದ್ದಿರುತ್ತೆ. ಅದನ್ನು ಸೇವಿಸಿದಾಗ ಇಮಿಡಿಯೇಟ್ಲಿ ರಿಯಾಕ್ಷನ್ ಆಗ್ಬೋದು. ಸೊ ದೆನ್ ಅದು ಸ್ಕಿನ್ ಪ್ರಾಬ್ಲಮ್ ಇರಲಿ ಸೈನಸ್ ಪ್ರಾಬ್ಲಮ್ ಇರಲಿ. ಸೊ ಇವಾಗ ಕೋಲ್ಡ್ ಐಟಮ್ಸ್ ಎಸ್ಪೆಷಲಿ ಕರ್ಡ್ ಅಂತ ಹೇಳಿದ್ರಲ್ಲ, ಸೊ ಡೇ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ದೇ ವಿಲ್ ನೆವರ್ ಕಂಪ್ಲೇಂಟ್ ಎನಿಥಿಂಗ್. ಈವ್ನಿಂಗ್ ಟೈಮಲ್ಲಿ ನೈಟ್ ಟೈಮಲ್ಲಿ ಸೊ ಅವ್ರು ಕರ್ಡ್ ಮೊಸರೇನೋ ತೊಗೊಂಡಿದ್ದಾಗ ಸೇವಿಸಿದಾಗ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದಲ್ಲದೆ ಫ್ರಿಜ್ ಐಟಮ್ಸ್ ಸ್ಪೆಷಲಿ ಸೊ ಇವಾಗ ಡಿಫ್ರಿಜಿರೇಟರ್ಸ್ನಲ್ಲಿ ಇಟ್ಟಿದಾಗ ಒಂದು ಫುಡ್ ಆಗಲಿ ಕರ್ಡ್ ಆಗಲಿ ಮಿಲ್ಕ್ ಆಗಲಿ ಅಥವಾ ವೆಜಿಟೇಬಲ್ಸ್ ಆಗಲಿ ಸೊ ಅದನ್ನು ಸೇವಿದ ತಕ್ಷಣ some peoples get like when you open the door of that fridge, so immediately ಅವರಿಗೆ ಸ್ನೀಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಅಲರ್ಜಿಕ್ ಸೈನಸೈಟಿಸ್ ಅಂತ ಹೇಳ್ಬೋದು. ಅಲರ್ಜಿಕ್ ರಿನೈಟಿಸ್ ಕೂಡ ಇರುತ್ತೆ, ಸೈನಸೈಟಿಸ್ ಕೂಡ ಇರುತ್ತೆ. ಆಮೇಲೆ ಪಾಲಿಪ್ಸ್ ಅಂತ ಕೂಡ ಹೇಳ್ಬೋದು. ದೆನ್ ಈ ಥರ ಎಲ್ಲ ಸಿಂಪ್ಟಮ್ಸ್ಗಳು ಇದಿರುತ್ತೆ ಅಲರ್ಜಿಕ್ಸ್ನಲ್ಲಿ. ಸಾಮಾನ್ಯವಾಗಿ ಸೈನಸ್ ಅಂದರೆ ಸಮಸ್ಯೆ ಉಂಟಾಗೋದು ರಾತ್ರಿ ಹೊತ್ತೇ ಜಾಸ್ತಿನಾ ಅಂತ? ಅಂದರೆ ಡೇಯಲ್ಲಿ ಅವರಿಗೆ ಸಮಸ್ಯೆಗಳು ಜಾಸ್ತಿ? ಡೇಯಲ್ಲಿ ಅಂದರೆ ಇವಾಗ ಬಿಸಿಲು ವಾತಾವರಣ ಇರುತ್ತೆ, ಅಂದರೆ ಸೆಕೆ ವಾತಾವರಣ, ಸೊ ಅದರಲ್ಲಿ ಹೆಚ್ಚು ಕಂಪ್ಲೇಂಟ್ ಇರೋದಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಜಾಸ್ತಿ ಇದ್ದಿರುತ್ತೆ. ಅಂದರೆ ಇವಾಗ ಎದ್ದ ತಕ್ಷಣ ಸ್ನೀಸಿಂಗ್ ಕಂಟಿನ್ಯೂಸ್ಲಿ ಇದ್ದಿರುತ್ತೆ, ರನ್ನಿಂಗ್ ನೋಸ್ ಕಡಿಮೆ ಬಟ್ ಸ್ನೀಸಿಂಗ್ ಜಾಸ್ತಿ ಇದ್ದಿರುತ್ತೆ. ಸೊ ಇವಾಗ ಮಲ್ಕೊಂಡು ಲೈಕ್ ನೈಟ್ ಟೈಮ್ ಆದ ಹಾಗೆಲ್ಲ ಸೊ ನಮ್ಮ ಟೆಂಪ್ರೇಚರೆಲ್ಲ ವಾತಾವರಣದಲ್ಲೆಲ್ಲ ಕೂಲ್ನೆಸ್ ಬರ್ತಾ ಇರುತ್ತೆ, ಸೊ ಡ್ಯಾಂಪ್ನೆಸ್ ಬರ್ತಾ ಇರುತ್ತೆ, ಆವಾಗ ಜಾಸ್ತಿ ಆಗುತ್ತೆ. ಸಮ್ಟೈಮ್ಸ್ ನೈಟ್ ಟೈಮಲ್ಲಿ ನಾನು ಕ್ಲಿನಿಕಲ್ ಅಬ್ಸರ್ವೇಷನ್ ಪ್ರಕಾರ ನಾನು ನೋಡಿರೋ ಪ್ರಕಾರ ನೈಟ್ ಟೈಮಲ್ಲೆಲ್ಲ ನೋಸ್ ಬ್ಲಾಕ್ ಜಾಸ್ತಿ ಇರುತ್ತೆ. ಸೊ ಯಾವಾಗ ಮಲ್ಕೊಂಡಿರ್ತಾರೆ ಸೊ ಆವಾಗ ಏನಾಗುತ್ತೆ ಅಂದರೆ ಸೊ ನೋಸ್ ಬ್ಲಾಕ್ ಆಗುತ್ತೆ. ಸೊ ನಾವು ಮ್ಯೂಕಸ್ ಸಿಕ್ರೇಷನ್ಸ್ ಜಾಸ್ತಿ ಆಗಿ ಸೊ ಫ್ಯಾನ್ ಆಗಲಿ ಈ ಥರ ಅವರಿಗೆ ಫ್ಯಾನ್ ಎಕ್ಸಾಸ್ಟ್ ಲೈಕ್ ಏರ್ ಹಂಗರ್ಸ್ ಕೂಡ ಇದ್ದಿರುತ್ತೆ. ಅವಾಗ ಏನಾಗುತ್ತೆ ಅಂದರೆ ಸೊ ಬ್ರೆತ್ಲೆಸ್ನೆಸ್ ಫೀಲಿಂಗ್ ಆಗುತ್ತೆ. ಸೊ ನೋಸ್ ಬ್ಲಾಕ್ ಆಗಿರೋದ್ರಿಂದ ಅವರಿಗೆ ಸೊ ಏರ್ ಒಳಗಡೆ ಲೈಕ್ ಉಸಿರಾಟದಲ್ಲಿ ತೊಂದರೆ ಆಗುತ್ತೆ. ಆವಾಗ ಬಾಯಿಯಿಂದ ಬ್ರೀದಿಂಗ್ ಆಗೋದು, ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನೋಸ್ ಬ್ಲಾಕ್ ಆಗಿರೋದ್ರಿಂದ ಈ ಥರ ಎಲ್ಲ ಡಿಫಿಕಲ್ಟೀಸ್ ಉಂಟಾಗುತ್ತೆ. ಸೊ ಎಸ್ಪೆಷಲಿ ನೈಟಲ್ಲಿ ನೋಸ್ ಬ್ಲಾಕ್ ಇದ್ದಿರುತ್ತೆ, ಸ್ನೀಸಿಂಗ್ ಕಡಿಮೆ. ಸ್ನೀಸಿಂಗ್ ಯಾವಾಗ ಬರುತ್ತೆ ಅಂದರೆ ಸೊ ಲೈಕ್ ರನ್ನಿಂಗ್ ನೋಸ್ ಜಾಸ್ತಿ ಇರುವಾಗ, ಸೊ ಇರಿಟೇಷನ್ ಆಗ್ತಾ ಇರುತ್ತೆ, ಆವಾಗ ಸ್ನೀಸಿಂಗ್ ಕಂಟಿನ್ಯೂಸ್ಲಿ ಇದ್ದಿರುತ್ತೆ. ಸೊ ನೋಸ್ ಬ್ಲಾಕ್ ಇದ್ದರೆ ಸ್ನೀಸಿಂಗ್ ಇರೋದಿಲ್ಲ. ಓಕೆ ಓಕೆ. ಈಗ ಮೂಗಿನ ಹತ್ರ ದುರ್ಮಾಂಸ ಬೆಳೆದಿದೆ ಅಂತ ಹೇಳ್ತಾರೆ, ಅದು ಸೈನಸೈಟಿಸ್ಗೆ ಏನಾದ್ರು ರಿಲೇಟೆಡ್ ಇದೆಯಾ ಅಂತ? ಸೈನಸೈಟಿಸ್ಗೂ ಅದಕ್ಕೂ ಏನು ಸಂಬಂಧ ಇರೋದಿಲ್ಲ ಮುಖ್ಯವಾಗಿ. ಸೊ ದುರ್ಮಾಂಸ ಬೆಳೆಯೋದು ಅದನ್ನು ಪಾಲಿಪ್ಸ್ ಅಂತ ಕರಿತೀವಿ ನಾವು. ಸೈನಸ್ ಆ ಪ್ಲೇಸಿಂದನೇ ಮ್ಯೂಕಸ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಸೊ ಅದು ದಪ್ಪ ಆದಾಗ ಅದನ್ನು ಇನ್ಫ್ಲಮೇಷನ್ ಆದಾಗ ಸೊ ಪಾಲಿಪ್ಸ್ ಫಾರ್ಮೇಷನ್ಸ್ ಆಗುತ್ತೆ. ಪಾಲಿಪ್ಸ್ ಬೇರೆ ಮತ್ತು ನಾವು ಯೂಸ್ವಲಿ ರನ್ನಿಂಗ್ ನೋಸ್ ಆಗೋದು ಬೇರೆ ಇರುತ್ತೆ. ಸೊ ಪಾಲಿಪ್ಸ್ ಅಂದರೆ ಅದು ಗಟ್ಟಿಯಾಗಿ ಸೊ ನೋಸಲ್ಲಿ ಏನು ಸ್ಪೇಸ್ ಇರುತ್ತೋ ಸೊ ಏರ್ ನ್ಯಾಸಲ್ ಕೆನಲ್ ಸೊ ಅಲ್ಲೆಲ್ಲ ಲೈಕ್ ಫಿಕ್ಸ್ ಆಗಿಬಿಡುತ್ತೆ ಸ್ಟಿಕ್ ಈ ಥರ. ಸೊ ಆವಾಗ ನಾವು ಉಸಿರಾಟ ಪ್ರಾಬ್ಲಮ್ ಇದಾಗುತ್ತೆ. ಸೊ ಇದು ಪಾಲಿಪ್ಸ್ ಆಗುತ್ತೆ. ಅದೇ ಡಿವಿಯೇಟೆಡ್ ನ್ಯಾಸಲ್ ಸೆಪ್ಟಮ್ಸ್ ಸೊ ನಮ್ಮ ನೋಸನ್ನು
ಎರಡು ಭಾಗದಲ್ಲಿ ಸೊ ಡಿವೈಡ್ ಮಾಡೋದೇ ಸೆಪ್ಟಮ್ ಅಂತ ಕರಿತೀವಿ, ನ್ಯಾಸಲ್ ಸೆಪ್ಟಮ್ಸ್. ಆ ನ್ಯಾಸಲ್ ಸೆಪ್ಟಮ್ಸು ಸೊ ಏನಾದರೂ ಲೈಕ್ ಒನ್ ಸೈಡ್ ಬಾಗಿದರೆ ಅಥವಾ ಲೆಫ್ಟ್ ಸೈಡ್ ರೈಟ್ ಸೈಡ್ ಈ ಥರ ಬಾಗುತ್ತೆ, ದಪ್ಪ ಆಗುತ್ತೆ. ಸೊ ಅದರಲ್ಲಿ ಎಕ್ಸ್ಟ್ರಾ ಗ್ರೋತ್ ಕೂಡ ಬೆಳೆಯುತ್ತೆ. ಸೊ ಆ ನ್ಯಾಸಲ್ ಸೆಪ್ಟಮ್ದು, ನ್ಯಾಸಲ್ ಬೋನ್ದು, ಸೊ ಅದಕ್ಕೆ ದುರ್ವಾಂಶ ಬೆಳೆಯೋದು ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ಅದು ಬೋನ್ ಇದ್ದಿರುತ್ತೆ. ಸೊ ಬೋನ್ ಮತ್ತು ಮಸಲ್ ಅಲ್ಲ, ಅಥವಾ ದೆನ್ ಕಾರ್ಟಿಲೇಜ್, ದಟ್ ಈಸ್ ಟೈಪ್ ಆಫ್ ಕಾರ್ಟಿಲೇಜ್ ಅಂತ ಹೇಳ್ಬೋದು. ಸೊ ಮಾಂಸನೂ ಅಲ್ಲ ಅದು ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ಒನ್ ಟೈಪ್ ಆಫ್ ಕಾರ್ಟಿಲೇಜ್ ಅಂತ ಹೇಳ್ಬೋದು. ಅದು ಸ್ವೆಲ್ಲಿಂಗ್ ಆಗೋದು ಅಥವಾ ಎಕ್ಸ್ಟ್ರಾ ಬೆಳೆಯೋದಕ್ಕೆ ದುರ್ಮಾಂಸ ಅಂತ. ಸೊ ಫಾರ್ ದ್ಯಾಟ್ ಆಲ್ಸೋ ವಿ ಹ್ಯಾವ್ ಟ್ರೀಟ್ಮೆಂಟ್ ವಿತೌಟ್ ಗೋಯಿಂಗ್ ಎನಿ ಸರ್ಜರಿ. ಸೊ ಆ ಎಕ್ಸ್ಟ್ರಾ ಗ್ರೋತ್ ಏನು ಲೈಕ್ ಬೆಳೆದಿದೆಯಲ್ಲ, ಸೊ ಅದು ಕೂಡ ನಮ್ಮ ಮೆಡಿಸಿನ್ಸಿಂದ ಕ್ಯೂರ್ ಆಗುತ್ತೆ. ಓಕೆ, ಈಗ ಮಹಿಳೆಯರಲ್ಲಿ ಎಸ್ಪೆಷಲಿ ಸಾಮಾನ್ಯವಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಏರ್ಪೇರ್ ಆಗ್ತಾ ಇರುತ್ತೆ, ತುಂಬ ಬದಲಾವಣೆಗಳಾಗ್ತಿರುತ್ತೆ ಅವರಲ್ಲಿ. ಸೊ ಅವರಲ್ಲಿ ಜಾಸ್ತಿ ಸೆನ್ಸಿಟಿವ್ ಪ್ರಾಬ್ಲಮ್ಸ್ ಕಂಡು ಬರುತ್ತಾ ಹೇಗೆ ಅಂತ ಪುರುಷರಿಗೆ ಲೈಕ್ ಅದು ಲೈಕ್ ಈಕ್ವಲಿ ಇನ್ ಡಿಸ್ಟ್ರಿಬ್ಯೂಷನ್ ಇದೆ. ಸೊ ಡಿಸೀಸ್ ಆಸ್ಪೆಕ್ಟ್ನಲ್ಲಿ ಆ್ಯಸ್ ದ ಕ್ಲಿನಿಕಲ್ ಅಬ್ಸರ್ವೇಷನ್ಸ್. ಸೊ ವ್ಯಾಲಿಡ್ ಕ್ವೆಶನ್ ಇದು ಹೇಗಾಗುತ್ತೆ ಅಂದರೆ, ಮಹಿಳೆಯರಲ್ಲಿ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಥೈರಾಯ್ಡ್ ಯಾರಿಗಿದೆ, ಸೊ ಈ ಸೈನಸೈಟಿಸ್ ಪ್ರಾಬ್ಲಮ್ ಕೂಡ ತುಂಬ ಜಾಸ್ತಿಯಾಗಿ ಫ್ರೀಕ್ವೆಂಟ್ ಆಗಿ ಅವರು ಕೋಲ್ಡ್ ಆಗಲಿ ಸೈನಸ್ ಆಗಲಿ ಕ್ಯಾಚ್ ಮಾಡ್ತಾರೆ. ಇದೇ ಲೈಕ್ ಪುರುಷರಲ್ಲಿ ಸೊ ದೇ ಹ್ಯಾವ್ ಅಡಿಕ್ಟೆಡ್ ಟು ಸಮ್ ಲೈಕ್ ಕೈಂಡ್ ಆಫ್ ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಲಿ, ಅಥವಾ ಜಾಸ್ತಿ ಹೊರಗಡೆ ಬೈಕ್ ಮೇಲೆ ತಿರುಗಾಡೋದ್ರಿಂದ ಎಕ್ಸ್ಪೋಸ್ ಆಗಿರೋದ್ರಿಂದ ಅವರಿಗೆ ಪುರುಷರಲ್ಲಿ ಕೂಡ ಕಾಣಿಸ್ಕೊಳ್ಬೋದು. ಮಕ್ಕಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಬಿಕಾಸ್ ಆಫ್ ಲೋ ಇಮ್ಯುನಿಟಿ. ಸೊ ಆಮೇಲೆ ಎಲ್ಡರಲ್ಲಿ ಕೂಡ ಇದು ಜಾಸ್ತಿ ಕಾಣಿಸ್ಕೊಳ್ಳೋದು. ಸೊ ಇಟ್ ಮೇ ಆಕರ್ ಎಟ್ ಎನಿ ಏಜ್ ಆ್ಯಂಡ್ ಫಾರ್ ಎನಿ ಸೆಕ್ಸ್. ಸೊ ಇಬ್ಬರಲ್ಲಿ ಕೂಡ ಇದು ಸಮಾನವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಇವ್ರ ಹತ್ರನೇ ಜಾಸ್ತಿ ಇರೋದು ಅಂತ ಏನಿರೋದಿಲ್ಲ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಸೈನಸೈಟಿಸ್ ಸೀಸನಲ್ ಆಗಿ ಕೂಡ ಬರುತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ಹೇಗೆ ತಡೆಗಟ್ಟೋದು ಸೀಸನಲ್ ಆಗಿ ಬರುವಂಥ ಸೈನಸನ್ನು ಮನೆಯಲ್ಲೇ ಮಾಡಿಕೊಳ್ಬೇಕಾದಂಥ ಒಳ್ಳೆ ಟಿಪ್ಸ್ಗಳನ್ನ ಹೇಳ್ತೀನಿ ಚಿಕ್ಕದೊಂದು ಬ್ರೇಕ್ನ ನಂತರ.